ಎಸ್ ಆರ್ ಎಚ್ ಆಗಲಿ ಪಂಜಾಬ್ ಆಗಲಿ ಎರಡೂ ತಂಡ ನನ್ನ ಫೇವ್ರೇಟ್ ತಂಡ. ಯಾಕಂದರೆ ಅವರು ಬ್ಯಾಟಿಂಗ್ ಮಾಡಬೇಕಾದ್ರೆ ಮೈ ಚಳಿ ಬಿಟ್ಟು ಹೆದರದೆ ಧೈರ್ಯವಾಗಿ ಎಷ್ಟೇ ವಿಕೆಟ್ ಬೀಳಲಿ ಏನೇ ಬೀಳಲಿ ಅವ್ರದ್ದು ಬಾಲರ್ ಎದುರಾಳಿ ಇರೋ ಬಾಲರ್ಗಳಿರೋದು 6-4 ಹೊಡಿಯೋಕ್ಕಂತೇಳಿ ಸೇವಾಗ ತತ್ವನ ಅನುಸರಿಸ್ತಾರೆ ಅಂತ ಹೇಳ್ತಾ. ಯಾಕಂದರೆ ಇವತ್ತು ಪಂಜಾಬ್ದವರು ಸೆಕೆಂಡ್ ಬ್ಯಾಟಿಂಗ್ ಚೇಸಿಂಗಲ್ಲಿ 202 ರನ್ನು ಹೊಡೆದು ಸೋಲ್ತಾರೆ. 33 ರನ್ನಿಂದ ಸೋತರೂ ಕೂಡ ಮೊದಲು ಬ್ಯಾಟಿಂಗ್ ಮಾಡಿದ ಎಸ್ ಆರ್ ಎಚ್ ಬಗ್ಗೆ ಹೇಳಬೇಕಂದ್ರೆ ಎಸ್ ಆರ್ ಎಚ್ಚಲ್ಲಿ ಅಭಿಷೇಕ್ ಶರ್ಮಾ, ಆಮೇಲೆ ಇಶಾನ್ ಕಿಶನು ಮತ್ತು ಕ್ಲಾಸನು ಇವರು 3 ಜನ 400+ ರನ್ನು. ಅದರಲ್ಲಿ ಟಾಪ್ ಸ್ಕೋರರು ಆರೆಂಜ್ ಕ್ಯಾಪ್ ಹೋಲ್ಡರು ಅಭಿಷೇಕ್ ಶರ್ಮಾ ಅವರು 475 ಹೊಡೆದ್ರೆ 471 ಕ್ಲಾಸನ್ ಬರೀ 4 ರನ್ನಿಂದ ಹಿಂದಿದ್ದಾರೆ. 413 ರನ್ ಹೊಡೆದಂಥ ಇಶಾನ್ ಕಿಶನ್ ಅವರು ಮೂರನೇ ಸ್ಥಾನದ ಅವ್ರ ತಂಡದಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. 400+ ರೀಚ್ ಆದವ್ರದ್ದು ಅಂತ ಹೇಳ್ತಾ. ಇನ್ನೊಂದು ವಿಶೇಷ ಏನಂದರೆ ಎಸ್ ಆರ್ ಎಚ್ ಅವರು 7 ಪಂದ್ಯ ಗೆದ್ದರು. 7 ಪಂದ್ಯದಲ್ಲೂ 7 ಜನ ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಂಡಿದ್ದು ವಿಶೇಷ. ಅಂದರೆ ಇದು ಒಬ್ಬ ವ್ಯಕ್ತಿಯಿಂದ ನಡೀತಾ ಇಲ್ಲ ಟೀಮು, ಎಲ್ಲರದ್ದು ಸಮಪಾಲಿದೆ ಗೆಲುವಿನಲ್ಲಿ ಅನ್ನೋ ಒಂದು ಸಾಕ್ಷಿ ಅಂತ ಹೇಳ್ಬೇಕಾಗುತ್ತೆ. ಇನ್ನು ಅದು ಬಿಟ್ಟರೆ ಇವರು ಪಂಜಾಬ್ ಬ್ಯಾಟಿಂಗ್ ನೋಡ್ರೆ ಇವತ್ತು 2 ರನ್ನಿಗೆ 2 ವಿಕೆಟು. ಸ್ಟಾರ್ಟಿಂಗ್ ಇಬ್ಬರು ಓಪನರ್ಸು. ಅದು ಬಿಟ್ಟರೆ ಶ್ರೇಯಸ್ ಅಯ್ಯರ್ ನಾಯಕ ಅವ್ರು ಕೇವಲ 5 ರನ್ನಿಗೆ ಔಟ್ ಆಗ್ತಾರೆ ಇವತ್ತು. ಹೀಗಾಗಿ ಪ್ರಾರಂಭಿಕ ಕುಸಿತದ ಹೊರತಾಗಿಯೂ 200 ರನ್ ಹೊಡಿತಾರೆ. ಇದು ಎಷ್ಟನೇ ಬಾರಿ 200 ರನ್ ಆಗ್ತಾ ಇರೋದು, ಗೆದ್ದಿಲ್ಲ, ಆದರೆ 13ನೇ ಬಾರಿ ಇದು ಎರಡು ತಂಡ 200 ಹೊಡಿತಾ ಇರೋದು ಈ IPL ಪಂದ್ಯದಲ್ಲಿ. 49ನೇ ಪಂದ್ಯದಲ್ಲಿ ಅನ್ನೋ ಒಂದು ಅಂಶ ಹೇಳ್ತಾ ಕೂಪರ್ ಕೊನೋಲಿ ಅವರು ಚೊಚ್ಚಲ ಶತಕವನ್ನು ಹೊಡಿತಾರೆ. ಎಷ್ಟು 59 ಬಾಲಲ್ಲಿ 107 ರನ್ ಅಜೇಯವಾಗಿ ಉಳಿತಾರೆ. ಒಟ್ಟಾರೆ ಎಸ್ ಆರ್ ಎಚ್ ಅವರು 17 ಸಿಕ್ಸ್ ಹೊಡೆದ್ರೆ 13 ಸಿಕ್ಸು ಪಂಜಾಬ್ ಅವರು ಹೊಡಿತಾರೆ ಈ ಪಂದ್ಯದಲ್ಲಿ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಈ ಪಂದ್ಯದಲ್ಲಿ ಈ ಕುನೋಲಿ ಅವರು ಲಾಸ್ಟ್ 3 IPL ಸೆಂಚುರಿ ಸೋಲ್ನಿಂದ ಕೊನೆಗೊಂಡಿದ್ದಾವೆ ಅಂತ ಹೇಳ್ತೀವಿ. ಆ ಪಂದ್ಯ ಯಾರು ಸೆಂಚುರಿ ಹೊಡ್ತಾರೆ ಆ ತಂಡ ಸೋತಿದೆ ಅನ್ನೋ ಒಂದು ಪ್ರಮುಖ ಅಂಶವನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಾ. ಇನ್ನು ಸ್ಟ್ಯಾಟಿಸ್ಟಿಕ್ ವೈಸ್ ನಾವು RCB ನಾಳೆ 50ನೇ ಪಂದ್ಯ ಆಡ್ತಾ ಇದೆ ಲಕ್ನೋ ವಿರುದ್ಧ. ಆ ಒಂದು ಅದ್ಭುತ ದಾಖಲೆ ಸ್ಟ್ಯಾಟಿಸ್ಟಿಕ್ ವೈಸ್ ಒಂದು ದಾಖಲೆ ಮಾಡಿ ನಾಳಿನ ಪಂದ್ಯ ಗೆಲ್ತಾರನ್ನೋ ಒಂದು ಪ್ರಿಡಿಕ್ಷನ್ ಮಾಡ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.